ಹಾಯ್ ಹಲೋ ಎವ್ರಿವನ್, ಸಮೃದ್ಧಾಸ್ ಎಂಟರ್ಟೈನ್ಮೆಂಟ್ ಹಬ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಿದ್ದೀವಿ ಕಂಪ್ಯೂಟರ್ ಜನ್ರೇಷನ್ಸ್ ಬಗ್ಗೆ. ಹಾಗಾಗಿ ಎಷ್ಟು ಜನ್ರೇಷನ್ಸ್ ಇದೆ ಕಂಪ್ಯೂಟರ್ಸಲ್ಲಿ ಅಂದರೆ 5 ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಇದೆ. ಅದರಲ್ಲಿ ಫಸ್ಟ್ ಜನ್ರೇಷನಲ್ಲಿ ಏನು ಕಾಂಪೊನೆಂಟ್ ಯೂಸ್ ಮಾಡಿದರು, ಲ್ಯಾಂಗ್ವೇಜ್ ಏನು, ಮೇನ್ ಮೆಮೊರಿ ಏನಿರುತ್ತೆ, ಔಟ್ಪುಟ್ ಮತ್ತು ಇನ್ಪುಟ್ ಡಿವೈಸಸ್ ಏನು, ಅದರದ್ದು ಎಕ್ಸಾಂಪಲ್ಸ್ ಇರುತ್ತಲ್ಲ ಅದನ್ನು ನೋಡ್ತಾ ಹೋಗೋಣ. ಏನಕ್ಕೋಸ್ಕರ ನೋಡಬೇಕು ಅಂತಂದರೆ, ಈಗ ನಡೆದಂತಹ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಅಥವಾ PDO ಎಕ್ಸಾಮ್ ಆಗಿರ್ಬೋದು, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ನಾವು ಈ 5 ಜನ್ರೇಷನ್ಸ್ ಕಂಪ್ಯೂಟರ್ಸಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಮತ್ತು ಅದಕ್ಕೇನು ಲ್ಯಾಂಗ್ವೇಜ್ ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟಿಗೆ ನಾವು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡೋಣ. ಅದರಲ್ಲಿ ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯಾವುದಪ್ಪ ಅಂದರೆ ವ್ಯಾಕ್ಯೂಮ್ ಟ್ಯೂಬ್. ನೆಕ್ಸ್ಟು ಇದ್ರದ್ದು ಲ್ಯಾಂಗ್ವೇಜ್ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಮೆಷಿನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿರ್ತಾರೆ. ಇದಕ್ಕೆ ಮೆಮೊರಿ ಏನಿರುತ್ತೆ ಅಂದರೆ ಮ್ಯಾಗ್ನೆಟಿಕ್ ಟೇಪ್ಸ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್ನ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಯಾವ್ದ್ಯಾವ್ದು ಇರುತ್ತೆ ಅಂದರೆ ಪೇಪರ್ ಟೇಪ್ ಆ್ಯಂಡ್ ಪಂಚಡ್ ಕಾರ್ಡ್ಸ್. ಈ ಕ್ವಶನ್ ಸಹ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಬಂದಿತ್ತು. ಸ್ಪೀಡ್ ಆ್ಯಂಡ್ ಸೈಜ್ ಏನಿದೆ ವೆರಿ ಸ್ಲೋ ಆಗಿರುತ್ತೆ ಇದ್ದು ಸ್ಪೀಡು. ಮತ್ತು ಇದು ಯಾವ ರೀತಿ ಇರುತ್ತೆ ಅಂದರೆ ಫುಲ್ಲು ಒಂದು ರೂಮಷ್ಟು ಕಂಪ್ಯೂಟರ್ನ ಇಡೋದಕ್ಕೆ ಅಂತಲೇ ಇರುತ್ತೆ. ಬಟ್ ಇದು ತುಂಬ ಸ್ಲೋ ಆಗಿರುತ್ತೆ ಇದ್ರ ವರ್ಕು. ಮತ್ತು ಇದಕ್ಕೆ ಎಕ್ಸಾಂಪಲ್ಸ್ ಏನು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಅಂದರೆ IBM 650, IBM 701, ENIAC, UNIVAC 1, IBM 702, EDSAC ಆ್ಯಂಡ್ EDVAC. ಈಗ EDSACನ ನಾವು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟಲ್ಲಿ ಫಸ್ಟಿಗೆ ಯೂಸ್ ಮಾಡ್ತೀವಿ. ಇವಾಗ ನಾವು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನೋಡಿದ್ವಿ. ಈಗ ನಾವು 2ನೇ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯಾವುದಾಗಿತ್ತು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಅಂದರೆ ಟ್ರಾನ್ಸಿಸ್ಟರ್ ಆಗಿರುತ್ತೆ. ಇದರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಮೆಷಿನ್ ಲ್ಯಾಂಗ್ವೇಜ್ ಆಗಿರುತ್ತೆ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್, ಎರಡೂ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಿರ್ತಾರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ. ಮತ್ತು ಇದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಏನಿರುತ್ತೆ ಅಂದರೆ ಮ್ಯಾಗ್ನೆಟಿಕ್ ಟೇಪ್ ಆ್ಯಂಡ್ ಪಂಚಡ್ ಕಾರ್ಡ್ಸ್ಗಳಿರುತ್ತೆ. ಮತ್ತು ಇದ್ರ ಪವರ್ ಏನು ಆ್ಯಂಡ್ ಸೈಜ್ ಬಗ್ಗೆ ಹೇಳೋದಾದರೆ ಸ್ಮಾಲರ್ ಇನ್ ಸೈಜ್ ಲೋ ಪವರ್ ಕನ್ಸಂಪ್ಷನ್ ಆ್ಯಂಡ್ ಜನರೇಟೆಡ್ ಲೆಸ್ ಹೀಟ್. ಕಂಪ್ಯಾರಿಸನ್ ಆಫ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಹೋಲಿಸ್ಕೊಂಡಿದ್ದು ಸ್ಮಾಲರ್ ಸೈಜ್ ಆಗಿರುತ್ತೆ, ಲೋ ಪವರ್ ಕನ್ಸಂಪ್ಷನ್ ಮಾಡ್ತಿರುತ್ತೆ ಮತ್ತು ಲೆಸ್ ಹೀಟ್ನ ಜನ್ರೇಟ್ ಮಾಡ್ತಿರುತ್ತೆ. ಎಕ್ಸಾಂಪಲ್ಸ್ ಆಫ್ ಸೆಕೆಂಡ್ ಜನ್ರೇಷನ್ ಅಂತ ಹೇಳಿದರೆ PDP-8, IBM 1400 series, IBM 7090 and 7094, UNIVAC 1107, CDC ಎಕ್ಸೆಟ್ರಾ ಆಗಿರುತ್ತೆ. ಇದು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಹೇಳೋದು. ನೆಕ್ಸ್ಟು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಮಾತಾಡೋಣ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ. ಇದರಲ್ಲಿ ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯಾವುದಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಿರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿರ್ತಾರೆ. ಮತ್ತು ಮೆಮೊರಿ ಏನು ಅಂದರೆ ಲಾರ್ಜ್ ಮ್ಯಾಗ್ನೆಟಿಕ್ ಕೋರ್, ಮ್ಯಾಗ್ನೆಟಿಕ್ ಟೇಪ್ ಅಥವಾ ಡಿಸ್ಕನ್ನು ಯೂಸ್ ಮಾಡಿರ್ತಾರೆ ಮೆಮೊರಿ ಪರ್ಪಸ್ಗೋಸ್ಕರ. ಇನ್ನು ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ ಏನು ಅಂತಂದರೆ ಮ್ಯಾಗ್ನೆಟಿಕ್ ಟೇಪ್, ಮಾನಿಟರ್, ಕೀಬೋರ್ಡ್, ಪ್ರಿಂಟರ್ ಇವುಗಳನ್ನು ನಾವು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಆಗಿ ಯೂಸ್ ಮಾಡಿರ್ತಾರೆ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ. ಮತ್ತು ಇದಕ್ಕೆ ಎಕ್ಸಾಂಪಲ್ಸ್ಗಳೇನು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ಗೆ ಅಂದರೆ IBM 360, IBM 370, PDP-11, NCR 395, B6 500, UNIVAC 1108 ಎಕ್ಸೆಟ್ರಾ. ಇದಿಷ್ಟು ಸಹ ನಮಗೆ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿರುತ್ತೆ. ಇನ್ನು ಇದರಲ್ಲಿ ಏನಂತಂದರೆ ಇದು ಕಂಪ್ಯೂಟರ್ಸ್ ಎಂಟರ್ಡ್ ದ ಥರ್ಡ್ ಜನ್ರೇಷನ್ ಬೈ ಇಂಟ್ರೊಡ್ಯೂಸಿಂಗ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿರ್ತಾರೆ. ಆ್ಯಸ್ ಯೂಶುವಲ್ ಅಲೌಡ್ ದ ಡಿವೈಸ್ ಟು ರನ್ ಮೆನಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಟ್ ಒನ್ ಟೈಮ್ ಅಂತ. ಈ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಒಂದು ಸ್ವಲ್ಪ ಥಿಯರಿ ಇದಷ್ಟೇ ಇರುತ್ತೆ. ಇಷ್ಟು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರು. ಈಗ
ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡೋಣ. ಇದರಲ್ಲಿ ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಏನಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆ್ಯಂಡ್ ದ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿರ್ತಾರೆ. VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ. ಆ್ಯಸ್ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಆನ್ ಎ ಸಿಂಗಲ್ ಮೈಕ್ರೋಚಿಪ್ಪಲ್ಲಿ, ಒಂದು ಮೈಕ್ರೋಚಿಪ್ಪಲ್ಲಿ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿರ್ತಾರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ನ. ಮೆಮೊರಿ ಏನಂದರೆ ಸೆಮಿಕಂಡಕ್ಟರ್ ಮೆಮೊರಿ ಸಚ್ ಎಸ್ ರ್ಯಾಮ್, ರಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ ಆಗಿರ್ಬೋದು, ರೀಡ್ ಓನ್ಲಿ ಮೆಮೊರಿ ಆಗಿರ್ಬೋದು, ಇದು ಮೇನ್ ಕಾಂಪೊನೆಂಟಾಗಿ ಯೂಸ್ ಮಾಡಿರ್ತಾರೆ. ಇದು ಮೆಮೊರಿಯಲ್ಲಿ ಏನಂದರೆ ಸೆಮಿಕಂಡಕ್ಟರ್ ಮೆಮೊರಿ ಹೇಳಿದ್ನಲ್ಲ. ಇನ್ನು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಏನಿರುತ್ತೆ ಅಂದರೆ ಪಾಯಿಂಟಿಂಗ್ ಡಿವೈಸಸ್, ಆಪ್ಟಿಕಲ್ ಸ್ಕ್ಯಾನಿಂಗ್ಸ್, ಕೀಬೋರ್ಡ್ಸ್, ಮಾನಿಟರ್, ಪ್ರಿಂಟರ್ ಎಕ್ಸೆಟ್ರಾ. ಇನ್ನು ಎಕ್ಸಾಂಪಲ್ಸು IBM PC, ಸ್ಟಾರ್ 1000, Apple 11 ಮತ್ತು ಆಲ್ಟರ್ 8800. ಈಗ ಇದಿಷ್ಟು ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಮುಗೀತು. ಈಗ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ಮಾತಾಡೋಣ. ಮೇನ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಯಾವುದು ಏನು ಅಂತಂದರೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ ಮೇಲೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ವರ್ಕ್ ಆಗುತ್ತೆ. ಇನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಅಂಡರ್ಸ್ಟ್ಯಾಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದರೆ ಹ್ಯೂಮನ್ ಲ್ಯಾಂಗ್ವೇಜು ಅಂಡರ್ಸ್ಟುಡ್ ಆಗಿರುತ್ತೆ. ಸೈಜ್ ಏನಂದರೆ ಪೋರ್ಟಬಲ್ ಆ್ಯಂಡ್ ಸ್ಮಾಲ್ ಆಗಿರುತ್ತೆ. ಈಗೆಲ್ಲ ಸಹ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಸ್ಮಾಲ್ ಆಗಿರೋದು ನಿಮಗೇನೆ ಗೊತ್ತಿದೆ. ಇದೇ ಥರ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಏನು ಅಂತಂದರೆ ಟ್ರ್ಯಾಕ್ ಪ್ಯಾಡ್ ಆರ್ ಟಚ್ ಪ್ಯಾಡ್, ಟಚ್ ಸ್ಕ್ರೀನ್, ಪೆನ್, ಕೀಬೋರ್ಡ್, ಸ್ಪೀಚ್ ಇನ್ಪುಟ್ ಅಂತಂದರೆ ರೆಕಾಗ್ನೈಸ್ ವಾಯ್ಸ್ ಆರ್ ಸ್ಪೀಚ್, ಲೈಟ್ ಸ್ಕ್ಯಾನರ್, ಪ್ರಿಂಟರ್, ಮಾನಿಟರ್, ಮೌಸ್ ಎಕ್ಸೆಟ್ರಾ. ಎಕ್ಸಾಂಪಲ್ಸ್ ಆಫ್ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಏನಂದರೆ ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್, ಸ್ಮಾರ್ಟ್ಫೋನ್ಸ್ ಎಕ್ಸೆಟ್ರಾ. ಇದಿಷ್ಟು ಸಹ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥದ್ದು. ಈಗ ಒಟ್ಟು ನಾವು 5 ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಮಾತಾಡಿದ್ದೀವಿ. ಇದ್ರ ಮೇಲೆ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನೋಟ್ ಮಾಡಿ ಹಾಕಿದ್ದೀನಿ. ಇದು ನಾನು ಸಹ ಒಂದು ಈ ಬುಕ್ಕಿಂದ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿ ಅದರಿಂದ ಹಾಕಿರೋಂಥದ್ದು. ಸೊ ಇದು ನಿಮಗೆ ಯೂಸ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.